ಹಲೋ ಎಲ್ರಿಗೂ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಒಂದು ಸೂಪರ್ ಟೇಸ್ಟಿ ಆಗಿರುವಂತಹ ಡೆಸರ್ಟ್. ಇದನ್ನು ಹೇಗೆ ಮಾಡೋದಂದರೆ, ಮೊದಲಿಗೆ 1 ಚಮಚದಷ್ಟು ತುಪ್ಪವನ್ನು ಹಾಕಿ ಒಂದು 1/4 ಕಪ್ನಷ್ಟು ಸೇವ್ ವರ್ಮಿಸಿಲಿಯನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ ಇದನ್ನು ಒಂದು ಸೈಡಲ್ಲಿ ಇಟ್ಬಿಡಿ. ಈಗ ಒಂದು ಅರ್ಧ ಲೀಟರ್ನಷ್ಟು ಹಾಲನ್ನು ಕುದಿಲಿಕ್ಕೆ ಇಡಿ. ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ. ಈಗ ಬೇಕಾದಷ್ಟು ಸಕ್ಕರೆಯನ್ನು ಹಾಕಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆಯನ್ನು ಹಾಕಿ, ಅದಾದ ನಂತರ ನೀವು ರೋಸ್ಟ್ ಮಾಡಿಟ್ಟಿರೋ ಸೇವ್ ಇದೆಯಲ್ಲ ಅದನ್ನು ಹಾಕಿ 5 ನಿಮಿಷ ಕುದಿಸಿ ಲೋ ಫ್ಲೇಮಲ್ಲಿ. ಅದಾದಮೇಲೆ ಒಂದು 1/4 ಕಪ್ ಹಾಲಿಗೆ 1 ಟೇಬಲ್ ಸ್ಪೂನ್ ಸಾಕು ಅಷ್ಟೇ ಕಸ್ಟರ್ಡ್ ಪುಡಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಹಾಲು ಜೊತೆ ಮಿಕ್ಸ್ ಮಾಡಿ. ಈ ಥರ ಒಂದು ನಿಮಿಷಗಳ ಕಾಲ ಅದನ್ನು ಬೇಯಿಸಿ ಸಾಕು. ಇದಾದ ನಂತರ ಸ್ವಿಚ್ ಆಫ್ ಮಾಡಿ ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಯಾಕಂದರೆ ತಣ್ಣಗಾಗಲಿ, ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಒಂದು ಫ್ರಿಜ್ಜಲ್ಲಿ 1 ಗಂಟೆ ಇಟ್ಬಿಡಿ. ಕೂಲಾಗಿದ್ರೆ ಚೆನ್ನಾಗಾಗುತ್ತೆ ತಿನ್ನಲಿಕ್ಕೆ. ನೋಡಿ, ಸ್ವಲ್ಪ ದಪ್ಪ ಆಗುತ್ತೆ ಇದು ಈ ಥರ. ಅದಾದ ನಂತರ ಒಂದು ಗ್ಲಾಸಿಗೆ ಸಬ್ಜಾ ಸೀಡ್ಸ್ ಅಂದರೆ ತಂಪು ಬೀಜನ ಹಾಕಿಬಿಟ್ಟು ನೀವು ಮಾಡಿಟ್ಟಿರುವಂತಹ ಡೆಸರ್ಟನ್ನು ಇಲ್ಲಿ ಹಾಕಿ, ನೀವು ಯಾವ ಫ್ರೂಟ್ಸ್ ಬೇಕೋ ಅದನ್ನು ಹಾಕ್ಕೋಬೋದು. ಇಲ್ಲಿ ನಾನು ಬಾಳೆಹಣ್ಣು ಮತ್ತು ಖರ್ಜೂರನ ಹಾಕ್ಕೊಂಡಿದ್ದೇನೆ. ಅದಾದ ನಂತರ ಡ್ರೈ ಫ್ರೂಟ್ಸನ್ನು ಹಾಕಿದರೆ ಟೇಸ್ಟಿಯಾಗಿರುವಂತಹ ಡೆಸರ್ಟ್ ರೆಡಿ ಆಯಿತು. ಇದನ್ನು ಒಮ್ಮೆ ಟ್ರೈ ಮಾಡಿ. ಈಗ ಮತ್ತೊಂದು ಅದೇ ರೀತಿ ಕಸ್ಟರ್ಡ್ ರೆಸಿಪಿಯನ್ನು ಹೇಳಿಕೊಡ್ತೇನೆ. ಇದು ಕೂಡ ತುಂಬಾ ಟೇಸ್ಟಿ ಆಗುತ್ತೆ. ಈಗ ಅರ್ಧ ಲೀಟರ್ನಷ್ಟು ಹಾಲನ್ನು ಬಾಯ್ಲ್ ಮಾಡಿ ಅದಕ್ಕೆ ಒಂದು 1/4 ಕಪ್ನಷ್ಟು ನೀರಿಗೆ 2 ಚಮಚದಷ್ಟು ಕಸ್ಟರ್ಡ್ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದೀತಾ ಇರೋ ಹಾಲಿಗೆ ಹಾಕಿ ಚೆನ್ನಾಗಿ 2 ನಿಮಿಷಗಳ ಕಾಲ ಕುಕ್ ಮಾಡಿ. ಈ ಥರ ದಪ್ಪ ಆಗುತ್ತೆ. ಅದಾದ ನಂತರ ಆಫ್ ಮಾಡಿ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ. ಇದು ಹಾಗೇ ಕೂಲಾಗಲಿ, ಅಂದರೆ ಚೆನ್ನಾಗಿ ತಣ್ಣಗಾದ ಮೇಲೆ ಫ್ರಿಜ್ಜಲ್ಲಿಡಿ. ಈಗ ಒಂದು 1/4 ಕಪ್ನಷ್ಟು ಸಾಗೋವನ್ನು ಒಂದು 10 ನಿಮಿಷಗಳ ಕಾಲ ನೆನೆಸಿಡಿ ಮೊದಲಿಗೆ. ಅದಾದ ನಂತರ ಚೆನ್ನಾಗಿ ಕುಕ್ ಮಾಡಿ ಸ್ಟ್ರೈನ್ ಮಾಡಿ. ಹೀಗೆ ಆ ನೀರೆಲ್ಲ ಹೋಗಲಿ ಚೆನ್ನಾಗಿ. ಅದು ಸ್ಟ್ರೈನ್ ಮಾಡಬೇಕಾದ್ರೆ ಅದಕ್ಕೆ ತಣ್ಣಗಾಗಿರುವಂತಹ ನೀರನ್ನು ಕೂಡ ಹಾಕಿ, ಯಾಕಂದರೆ ಇಲ್ಲಾದರೆ ಅದು ಅಂಟ್ಕೊಳ್ಳುತ್ತೆ, ಅದಕ್ಕೋಸ್ಕರ. ಈಗ ಇಲ್ಲಿ ಜೆಲ್ಲಿಯನ್ನು ಯೂಸ್ ಮಾಡಿದ್ದೇನೆ, ವಿಕಿಫೀಲ್ಡ್ನವರದ್ದು ಸ್ಟ್ರಾಬೆರಿ ಜೆಲ್ಲಿ ಇಲ್ಲಿ ತಗೊಂಡಿದ್ದೇನೆ. ನಿಮಗೆ ಯಾವ ಜೆಲ್ಲಿ ಬೇಕು ಅದನ್ನು ಯೂಸ್ ಮಾಡ್ಬೋದು, ಮಾರ್ಕೆಟಲ್ಲಿ ಸಿಗುವಂಥದ್ದು, ಅಥವಾ ಚೈನಾ ಗ್ರಾಸಿಂದ ಜೆಲ್ಲಿ ಮಾಡಿ ಕೂಡ ನೀವು ಇಲ್ಲಿ ಹಾಕ್ಕೊಳ್ಬೋದು. ಈಗ ನೀವು ಕೂಲ್ ಮಾಡಿಟ್ಟಿರುವಂಥ ಕಸ್ಟರ್ಡ್ ಇದೆಯಲ್ಲ, ಸ್ವಲ್ಪ ದಪ್ಪ ಆಗಿರುತ್ತೆ, ಅದನ್ನು ಮಿಕ್ಸಿಗೆ ಹಾಕಿ ನೀವು ಕಂಡೆನ್ಸ್ಡ್ ಮಿಲ್ಕ್ ಅಥವಾ ಇಲ್ಲಿ ಸಕ್ಕರೆ ಕೂಡ ಆ್ಯಡ್ ಮಾಡ್ಬೋದು. ಆದರೆ ಕಂಡೆನ್ಸ್ಡ್ ಮಿಲ್ಕ್ ಹಾಕಿದರೆ ಸ್ವಲ್ಪ ರುಚಿ ಜಾಸ್ತಿ ಆಗುತ್ತೆ. ಇದನ್ನು ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ, ಕೋಲ್ಡ್ ನೀರು ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡಿ. ಇಲ್ಲಿ ನೋಡಿ, ಬ್ಲೆಂಡ್ ಆಗಿದೆ. ಈಗ ಇದನ್ನು ನೀವು ಕುಕ್ ಮಾಡಿರುವಂತಹ ಸಾಗೋ ಇದೆಯಲ್ಲ, ಸಾಬಕ್ಕಿ, ಅದಕ್ಕೆ ಅದು ಒಂದು ಬೌಲಲ್ಲಿ ಹಾಕಿಬಿಡಿ. ಅದನ್ನು ಹಾಕಿಬಿಟ್ಟು ಈ ನೀವು ಪ್ರಿಪೇರ್ ಮಾಡಿರುವಂತಹ ಕಸ್ಟರ್ಡ್ ಇದೆಯಲ್ಲ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ತುಂಬಾ ಟೇಸ್ಟಿ ಆಗುತ್ತೆ ಇದು ತಿನ್ನೋದಕ್ಕಂತೂ. ಈಗ ನೀವು ಪ್ರಿಪೇರ್ ಮಾಡಿರುವಂತಹ ಜೆಲ್ಲಿ, ಯಾವುದೇ ಜೆಲ್ಲಿ ಆಗುತ್ತೆ, ಚೈನಾ ಗ್ರಾಸ್ ಜೆಲ್ಲಿನೂ ಆಗುತ್ತೆ. ಈ ಥರ ಕಲರ್ ಜೆಲ್ಲಿ ಇದ್ದರೆ ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ, ತಿನ್ನೋದಕ್ಕೂ ರುಚಿಯಾಗಿರುತ್ತೆ, ಮಾರ್ಕೆಟಲ್ಲಿ ಸಿಗುವಂಥದ್ದು. ಇದನ್ನು ಒಂದು ಗ್ಲಾಸಿಗೆ ಹಾಕಿ ಸರ್ವ್ ಮಾಡಿದರೆ ಟೇಸ್ಟಿಯಾಗಿರುವಂತಹ ಕಸ್ಟರ್ಡ್ ರೆಸಿಪಿ ರೆಡಿ ಆಯಿತು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.